ನಾವಿಬ್ಬರು ಗೋಲ್ಡ್ ತೊಗೊಳಕ್ಕೆ ಹೋದಾಗಲೂ ಕೆಲವುದು ಈಗ ನಂಗೆ ಮದುವೆನಲ್ಲಿ ತೊಗೊಂಡಿದ್ದಾಗಲಿ ಅಥವಾ ನಮ್ಮಮ್ಮ ನೋಡೋ ರೀತಿ ಗೋಲ್ಡು, ಈ ಪ್ಲೇನ್ ಗೋಲ್ಡ್ ಬರುತ್ತಲ್ಲ, ಆ್ಯಂಡ್ ಎಸ್ಪೆಷಲಿ ಲೈಕ್ ಬ್ರಾಹ್ಮಿನ್ಸ್ ಹಾಕ್ಕೊಳ್ಳೋ ಗೋಲ್ಡ್ ಥರ ಪ್ಯೂರ್ ಫುಲ್ ಗೋಲ್ಡ್ ಇರುತ್ತೆ ಚೈನಲ್ಲಿ ವಿತೌಟ್ ಎನಿ ಸ್ಟೋನ್ ಆರ್ ಎನಿಥಿಂಗ್. ಆ್ಯಂಡ್ ಇವಾಗ ಟ್ರೆಂಡ್ ಬೇರೆ, ಆ ಥರದ್ದನ್ನು ನಾವು ಕಮ್ಮಿನೇ ಹಾಕೋತಿರೋದು. ಈಗ ಆ್ಯಂಟೀಕ್ ಇದೆ, ನೀ ಹೇಳ್ದಂಗೆ ನಕಾಸ್ ಇದೆ, ಏನೇನೋ ಡಿಸೈನ್ಗಳಿದೆ. ಸೊ ಈಗ ನಾನು ಹೋದರೆ ಈಗ ನಮ್ಮ ಅಮ್ಮನ ಪ್ರಕಾರ ನೀನು ಪ್ಲೇನ್ ಫುಲ್ ಗೋಲ್ಡ್ ಇರುತ್ತೆ ತಗೋ ಅಂತ ಹೇಳ್ತಾರೆ, ವಿಚ್ ಹ್ಯಾಸ್ ಲೈಕ್ ಲೆಸ್ ಡಿಸೈನ್ ಆ್ಯಂಡ್ ವೆಯ್ಟ್ ಜಾಸ್ತಿ ಇರುತ್ತೆ. ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ವೆಯ್ಟ್ ಇರಬೇಕು ಅಂತ ಹೇಳ್ತಾರೆ. ಸೊ ಇವಾಗ ನಾನು ಆ್ಯಂಟಿಕ್ ತೊಗೊಂಡ್ರು 20 years ಡೌನ್ ದ ಲೈನ್ ಅದರದ್ದು ಹಾಗೆ ಟ್ರೆಂಡ್ ಇರುತ್ತಾ? ವಿಲ್ ಇಟ್ ಹ್ಯಾವ್ ದ ಸೇಮ್ ಎಸೆನ್ಸ್ ದಟ್ ಇಟ್ ಹ್ಯಾಸ್ ಟುಡೇ? ಸೊ ಯಾವ ಥರ ನಾನು ಗೋಲ್ಡ್ ತೊಗೊಳಕ್ಕೆ ಹೋದರೆ ಚಾರ್ಜಸ್ ಒಂದು ಸೈಡು, ಟ್ರೆಂಡು ಆ್ಯಂಡ್ ಡಿಸೈನ್ ಯಾವ್ಯಾವ ಥರದ್ದು ಇದೆ, ಯಾವ್ಯಾವ ಒಕೇಶನ್ಗೆ ಯಾವ್ಯಾವ ಥರ ಹಾಕೋಬೋದು. ಬಿಕಾಸ್ ಅದರಲ್ಲೂ ನೀನು ಹೋಗಿ ಕೇಳಿದ್ರೆ ಸ್ಟೋರ್ನಲ್ಲಿ, ಸ್ಟೋರ್ಗೆ ಯಾವುದು ಸರಿ ಹೋಗುತ್ತೋ ಅದನ್ನು ಪುಷ್ ಮಾಡ್ತಾರೆ ಕೆಲವು ಸಲ. ಬಟ್ ಡಿಸೈನ್ ಎಷ್ಟಿರುತ್ತೆ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಕೆಲವು ಕಡೆ ಡಿಸೈನ್ ಇರಲ್ಲ, ಬಟ್ ಅದರಲ್ಲೂ ಕನ್ಫ್ಯೂಷನ್ ಇರುತ್ತೆ. ಸೊ ಇವಾಗ ಯಾವ್ಯಾವ ಥರ ಡಿಸೈನ್ಗಳಿದೆ ಆ್ಯಂಡ್ ಯಾವುದು ಮೋಸ್ಟ್ ರೆಲೆವೆಂಟ್ ಇರ್ಬೋದು ಇನ್ ದ ನೆಕ್ಸ್ಟ್ 20 years? ಸೊ ನನಗೆ ಅನಿಸೋ ಪ್ರಕಾರ ಏನಂತಂದರೆ 1-2 ಪೀಸ್ ಟೈಮ್ಲೆಸ್ ಜ್ಯುವೆಲ್ರಿ ಅಂತ ಇಟ್ಕೋಬೇಕು. ಈಗ ಹೇಗೆ ಅಂದರೆ ಕಾಸಿನ ಸರ ಈಗಲೂ ಇದೆ. ಹೌದು, ನನ್ನ ಅಜ್ಜಿ ಕಾಲದಲ್ಲೂ ಇತ್ತು, ಅವ್ರ ಅಜ್ಜಿ ಕಾಲದಲ್ಲೂ ಇತ್ತು ಅಲ್ವಾ? ಹೌದು, ನನ್ನ ಮಕ್ಳಿಗೂ ಇರುತ್ತೆ. ಕೆಲವೊಂದಿದೆ ಪರ್ಟಿಕ್ಯುಲರ್ ಅಡಿಗೆ, ಅದನ್ನಂತೂ ಯು ಕ್ಯಾನ್ ಚೇಂಜ್. ಏನೇ ಬರಲಿ, ಏನೇ ಡಿಸೈನ್ ಬರಲಿ ಹೋಗ್ಲಿ, ಅವೆಲ್ಲ ಒಂಥರ ಏನ್ ಹೇಳ್ತೀವಿ ನಾವು ಪ್ರಿಸರ್ವ್ ಮಾಡುವಂಥದ್ದು. ಆ ಡಿಸೈನ್ಸ್ ನಾವ್ ಏನ್ ಮಾಡಿದ್ರು ಮುಂದಕ್ಕೆ ಒಂಥರ ಫ್ಯಾಮಿಲಿ ಹೇರ್ಲೂಮ್ ಇದ್ದಂಗೆ, ಹೆರಿಟೇಜ್ ತರ ಪಾಸ್ ಇಟ್ ಆನ್ ಅನ್ನೋ ತರ ಇರುತ್ತೆ ಕೆಲವೊಂದು. ಆ ತರದ್ 1-2 ಪೀಸ್ ಇದ್ರೆ ಚೆನ್ನಾಗಿರುತ್ತೆ. ನೀವ್ ಯಾವ ಒಕೇಶನ್ ಬೇಕಾದ್ರೆ ಹಾಕೋಬಹುದು, ಮದ್ವೆ ಹಾಕೋಬಹುದು, ನಾಮಕರಣಕ್ಕೆ ಹಾಕೋಬಹುದು, ಏನಕ್ಕೆ ಬೇಕಾದ್ರೂ ಹಾಕೋಬಹುದು. ಹಂಗೆ ಈಗ ನಮ್ ಜನರೇಷನ್ ನಮ್ಗೆ ಆಬ್ವಿಯಸ್ಲಿ ಡಿಸೈನ್ಗಳ ಮೇಲೆ ಆಸೆ ಇದ್ದೇ ಇರುತ್ತಲ್ಲ, ಆ ತರದ್ದು ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್. ಬಟ್ 1-2 ಟೈಮ್ಲೆಸ್ ಜ್ಯುವೆಲ್ರಿ ಇಟ್ಕೊಳ್ಳೋದು ಒಳ್ಳೇದು, ವಿಚ್ ಯು ಕ್ಯಾನ್ ಪಾಸ್ ಆನ್ ಟು ಯುವರ್ ಜನರೇಷನ್ಸ್. ಅದ್ ಯಾವತ್ತೂ ಟ್ರೆಂಡ್ ಇಂದ ಹೋಗಲ್ಲ ಅನ್ನೋ ಕೆಲವೊಂದು ಜ್ಯುವೆಲ್ರಿ ಇದೆ. ಪಕ್ಕ ಚೈನ್ ಅಂತ ಒಂದಿದೆ, ಅದು ಅಷ್ಟೇ ಈಗ ಮತ್ತೆ ಅದೇ ಬರ್ತಿದೆ. ಈ ಕಾಸಿನ ಸರನು ನಾವು ನೋಡ್ಬೋದು, ಕಾಸ್ ಅದೇ, ಅಲ್ಲಿ ಬೇರೆ ಬೇರೆ ಅಡಿಷನ್ಸ್ ಇದಾವೆ, ಟ್ರೆಂಡಿಗೆ ತಕ್ಕಂಗೆ ಅಡಿಷನ್ಸ್ ಇದೆ. ಬಟ್ ಆ ಕಾಸ್ನ ಮೇಂಟೈನ್ ಮಾಡಿದ್ದಾರೆ, ಅದು ಹೋಗ್ತಾನೆ ಇದೆಯಾ, ಅದು ಮ್ಯಾಟರ್ ಆಗುತ್ತೆ. ಅದು ಮುಂದಕ್ಕೂ ಹಾಕೋತಾರ ಮಕ್ಕಳು, ಹೌದು, ಅವ್ರಿಗೆ ಇನ್ನೂ ಒಂದ್ ಏನೋ ಅಡಿಷನ್ ಮಾಡ್ಕೋತಾರೆ, ಇಲ್ಲ ಸಬ್ಟ್ರಾಕ್ಷನ್ ಮಾಡ್ಕೋತಾರೆ, ಬಟ್ ಅದನ್ನ ಹಾಕೋತಾರೆ. ಈಗ ನೀನ್ ಟ್ರೆಂಡ್ ತಕ್ಕಂಗ್ ನೀನ್ ಈಗ ಹಾಕೋಬೇಕು. ಎಲ್ಲರ ಹತ್ರನೂ ಇದೆ, ನನ್ನ ಹತ್ರನೂ ಆ ಡಿಸೈನ್ ಇರ್ಲಿ ಅನ್ನೋ ಒಂದ್ ಇದಕ್ ಹಾಕೊಳ್ಳೋದಕ್ಕೂ ಓಕೆ. ಅದು ಆ ತರ ಯಾವಾಗ ತಗೋಬೇಕಂದ್ರೆ ನಂದು 1-2 ಪೀಸ್ ಇಟ್ಟಿದೀನಿ, ಪಾಸ್ ಆನ್ ಮಾಡೋದಕ್ಕೆ 1-2-3 ಪೀಸ್ ನಾನು ಇಟ್ಟಿದೀನಿ. ಈಗ ನಾನು ಹಾಕೊಳ್ಳೋಣ, ನಾನು ಚೆನ್ನಾಗಿ ಕಾಣ್ಬೇಕು, ಎಲ್ಲರಿಗೂ ಅದು ಇದ್ದೇ ಇರುತ್ತಲ್ಲ, ನಾನು ಇದ್ ಮಾಡ್ಬೇಕು ಅಂತ. ಆ ತರ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಟ್ರೆಂಡಿ ಜ್ಯುವೆಲ್ರಿ ತಗೋಬೇಕು. ಇಲ್ಲ ಅಂದ್ರೆ ನಮ್ದು ಪಾಸ್ ಆನ್ ಮಾಡ್ಬೇಕು ಅನ್ನೋ ಆಸೆ ಇರೋದಾದ್ರೆ ಟೈಮ್ಲೆಸ್ ದಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದಾವೆ. ಅದ್ರಲ್ಲೇ ನಾವ್ ಇವಾಗ ನಮ್ಮ ಅಜ್ಜಿದು ಕಾಸಿನ ಸರ ತಗೊಂಡ್ ಕೊಟ್ಬಿಟ್ಟು ನನಗೆ ಹೆಂಗ್ ಬೇಕು ಹಂಗ್ ನಾನು ಮಾಡಿಸ್ಕೋಬಹುದು. ಹೌದು, ಆ ತರ ಇದೆ. ನಾನು ಏನೋ ಒಂದು ಪೆಂಡೆಂಟ್ ಹ್ಯಾಡ್ ಮಾಡ್ಸೋದಕ್ಕೆ, ಇಲ್ಲ ಒಂದು ಮಾಪ್ ತೆಗ್ದು ಹ್ಯಾಡ್ ಮಾಡ್ಸೋದಕ್ಕೆ, ಆ ತರ ಮಾಡ್ಕೋಬಹುದು. ಕರೆಕ್ಟ್. ಆಮೇಲೆ ಈಗ ನೀನು ಹೋಗ್ಬಿಟ್ಟು ನನಗೆ ಬರೀ ಒಂದು 10 ಗ್ರಾಮ್ ಅಷ್ಟು ದುಡ್ಡಿದೆ ಅಷ್ಟೇ, ಬಟ್ ಈ ಡಿಸೈನ್ ಬೇಕು ಅಂತ ಹೋಗಿ ಮಾಡಿಕೊಡಿ ಅಂತಂದ್ರು ಮಾಡಿಕೊಡ್ತಾರೆ. ಬಿಕಾಸ್ ಲೈಟ್ ವೇಟು ಆಗಿದೆ ಅಲ್ಲ, ರೇಟ್ ಜಾಸ್ತಿ ಈಗ ಟ್ರೆಂಡ್ ಅಲ್ಲಿ ಇರೋದೇ ಲೈಟ್ ವೇಟ್ ಜ್ಯುವೆಲ್ರಿ. ಆಲ್ಮೋಸ್ಟ್ ಎಲ್ಲರೂ ಲೈಟ್ ವೇಟ್ ಗೆ ನೋಡ್ತಿದ್ದಾರೆ. ಒಂದು ಸೇಫ್ಟಿ ಕನ್ಸರ್ನ್, ಯಾವಾಗ ಪ್ರೈಸಸ್ ಜಾಸ್ತಿ ಆಯ್ತು ಕಳ್ತನೂ ಜಾಸ್ತಿ ಆಯ್ತು. ಮತ್ತೆ ಮನೇಲಿ ಆಲ್ ದ ಟೈಮ್ ಎಲ್ಲರೂ ಇರಲ್ಲ, ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಇರೋದು. ಅವಾಗ್ಲಿಂದಾನೇ ಲೈಟ್ ವೇಟ್ ಬಂತು. ಲೈಟ್ ವೇಟ್ ಜ್ಯುವೆಲ್ರಿ ಮಾಡ್ಕೊಡ್ತಾರೆ, ಬಟ್ ಅದಕ್ಕೂ ಬೇಸಿಕ್ ಇಷ್ಟು ಗ್ರಾಮ್ಸ್ ಬೇಕು ಅನ್ನೋದಿರುತ್ತೆ. ನೀವು ಒಂದ್ 80 ಗ್ರಾಮ್ಸ್ ತಗೊಂಡೋಗ್ಬಿಟ್ಟು ನಂಗೆ 20 ಗ್ರಾಮ್ ಮಾಡ್ಕೊಡು ಅಂದ್ರೆ ಯಾರು ಮಾಡ್ಕೊಡಲ್ಲ. ಅದು ಆವರೇಜ್ ರೇಂಜ್ ಇರುತ್ತೆ. ಕರೆಕ್ಟ್. 80 ಗ್ರಾಮ್ನ 60 ಮಾಡ್ಕೊಡಿ, ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ 80 ವಿಲ್ ಕಮ್ ಟು 60, ಹಂಗ್ ಮಾಡ್ಕೊಳ್ಬೋದು. ತೀರಾ ನಾನು 10 ಗ್ರಾಮ್ಗೂ ನೆಕ್ಲೆಸ್ ಮಾಡೋರು ಇದ್ದಾರೆ, 10 ಗ್ರಾಮ್ ಯಾರು ಹಾರ ಮಾಡ್ಕೊಡಲ್ಲ. ಸೊ ಡಿಪೆಂಡ್ ಆಗುತ್ತೆ. ಈ ಟ್ರೆಂಡ್ ಅಲ್ಲಿ ಕರೆಂಟ್ಲಿ ನಡೀತಿರೋದೇ ಲೈಟ್ ವೇಟ್ ತುಂಬಾ ಆಗಿದೆ. ಆಮೇಲೆ ಒಂದೇನಂದ್ರೆ ಅದನ್ನ ಹುಷಾರಾಗೂ ನೋಡ್ಕೋಬೇಕು, ಬ್ರೇಕೇಜ್ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಲೈಟ್ ವೇಟ್ ತಗೊಳ್ಳೋದಲ್ಲ, ಅದನ್ನ ನೋಡ್ಕೊಳ್ಳೋದು ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು.
ಈಗ ಆನ್ಲೈನು ಜ್ಯುವೆಲ್ರಿ ಸೆಲ್ ಮಾಡೋಕ್ಕೆ ಶುರು ಮಾಡಿದಾರಲ್ಲ, ಈ ಕೆಲವು 10 ಮಿನಿಟ್ ಡೆಲಿವರಿ ಆ್ಯಪ್ ಅವರು ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಇನ್ ಪರ್ಟಿಕ್ಯುಲರ್ ಸೀಸನ್ ಆರ್ ಆನ್ಲೈನ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲೂ ಶುರು ಮಾಡಿದ್ದಾರೆ. ಹೌ ಸೇಫ್ ಇಸ್ ಇಟ್? ನೀವು ಯಾವ್ದಾದ್ರು ತೊಗೊಂಡಿದ್ಯಾ? ಇಲ್ಲ, ನಾನು ಆನ್ಲೈನ್ ಯಾವತ್ತೂ ಟ್ರೈ ಮಾಡಿಲ್ಲ. ಯಾಕೆಂದರೆ ನಾವು ಏನೇ ತೊಗೊಂಡ್ರು ಇನ್ವಾಯ್ಸ್ ಇರಬೇಕು ನಮ್ಮ ಹತ್ರ. ಆಮೇಲೆ ನಾವು ಏನು ತೊಗೊಂಡಿದ್ದೀವಿ, ಎಷ್ಟು ಗ್ರಾಮು, ಅವತ್ತಿನ ರೇಟ್ ಏನು, ಪ್ರತಿಯೊಂದು ಅವ್ರು ಎಲ್ಲಿಂದ ತೊಗೊಂಡಿದ್ದಾರೆ ನಾವು ಅದನ್ನೆಲ್ಲ ಚೆಕ್ ಮಾಡೇ ತೊಗೊಬೇಕು. ಇನ್ನೊಂದು BSI ಹಾಲ್ಮಾರ್ಕ್ ಇರಲೇಬೇಕಾದ್ರೆ 916 ಪ್ಯೂರಿಟಿ. ಸೊ ಪ್ಯೂರಿಟಿ ಅವೆಲ್ಲ ನಾವು ನೋಡೋದಾದ್ರೆ ಫಿಸಿಕಲಿ ಹೋಗಿ ತೊಗೊಂಡು ಬರೋದು ಬೆಟರ್. ಬುಕ್ ಮಾಡೋದು ತರಿಸ್ಕೊಳ್ಳೋದು ಅದು ಗ್ರಾಸರಿ ಅಲ್ಲ. ಇದು ನಾವು ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಂಥ ಐಟಮ್. ಸೊ ಆನ್ಲೈನ್ ಬೇಡ. ಏನು ಚೆಕ್ಸ್ ಮಾಡ್ಬೇಕು? ಇವಾಗ ನೀವು ಹೇಳಿದೆಲ್ಲ ಹಾಲ್ಮಾರ್ಕ್ ಚೆಕ್ ಮಾಡಬೇಕು ಅಂತ. ಸೊ ಪ್ಯೂರಿಟಿ ಹೆಂಗೆ ಚೆಕ್ ಮಾಡೋದು? ಅದರಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಅದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಡೆಯಿಂದ 91.6% ಗೋಲ್ಡ್ ಇದೆ ಅದರಲ್ಲಿ ಅಂತ. ಯೂಶಲಿ 22 ಕ್ಯಾರೆಟ್ ಅಲ್ಲಿ ಜ್ಯುವೆಲ್ರಿ ಮಾಡೋದು. ಜ್ಯುವೆಲ್ರಿ ಕಂಪ್ಲೀಟ್ ಗೋಲ್ಡ್ ಇರಲ್ಲ. 22 ಕ್ಯಾರೆಟ್ ಅಂದರೆ ಅದರಲ್ಲಿ 91.6% ಗೋಲ್ಡ್ ಇರುತ್ತೆ, 8.4% ಅದರ್ ಮೆಟಲ್ಸ್ ಲೈಕ್ ಕಾಪರ್, ಜಿಂಕ್, ಸಿಲ್ವರ್. ಏನಕ್ಕೆ ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ? ಡ್ಯೂರಬಲ್ ಒಂದು 22 ಕ್ಯಾರೆಟ್ ಅಲ್ಲಿ ಮಾಡಿದ್ರೆ ಡ್ಯೂರಬಿಲಿಟಿ ಇರುತ್ತೆ. ಆಮೇಲೆ ಯು ಕ್ಯಾನ್ ಮೇಕ್ ಇಟ್ ಎನಿ ಶೇಪ್ ಯು ವಾಂಟ್. ಶೇಪ್ ತಿರುಗಿಸ್ಬೋದು. 24 ಕ್ಯಾರೆಟ್ ಇಸ್ ಪ್ಯೂರ್ ಗೋಲ್ಡ್. 99.9% ಚಿನ್ನನೇ ಇರುತ್ತೆ. ನಾನು ಅದ್ರಲ್ಲಿ ಮಾಡಿಸ್ಕೋಬೋದಾ ಜ್ಯುವೆಲ್ರಿ? ಯಾಕಾಗಲ್ಲ? ಅದು ವೆರಿ ಸಾಫ್ಟ್, ಅದು ಬೆಂಡ್ ಆಗ್ಬಿಡುತ್ತೆ ತುಂಬಾ ಬೇಗ. ಯಾರಾದ್ರೂ ಮಾಡಿಸ್ಕೊಂಡ್ಯಾರ ಏನಾದ್ರು? ಅದು ಮಾಡಕ್ ಬರಲ್ಲ. ಇಟ್ ವೋಂಟ್ ಸ್ಟ್ಯಾಂಡ್, ಸ್ಟಿಫ್ ಆಗಿ ನಿಲ್ಲಲ್ಲ ಅದು. 22 ಕ್ಯಾರೆಟ್ ನೀನ್ ಮಿಕ್ಸ್ ಮಾಡಿರೋದ್ರಿಂದ, ಕಾಪರ್ ಇರೋದ್ರಿಂದ ಅದು ಬೇಕು ಹಂಗ್ ತಿರುಗಿಸ್ಬೋದು. ಇದು ತಿರ್ಗಕ್ ಆಗಲ್ಲ. ಯೂಶಲಿ ಕಾಯಿನ್ಸ್ ಮತ್ತೆ ಬಿಸ್ಕೆಟ್, ನೀನ್ ಗೋಲ್ಡ್ ಬಿಸ್ಕೆಟ್ ಬೈ ಮಾಡುವಾಗ ಅಬ್ಸರ್ವ್ ಮಾಡಿದ್ರೆ ಪರ್ಫೆಕ್ಟ್ ಒಂದು ಫ್ಲಾಟ್ ಆಗಿ ಸಿಕ್ಕಲ್ಲ. ಓಕೆ, ಕರೆಕ್ಟ್. ಕಾಯಿನ್ ವಿಲ್ ಬಿ ಪರ್ಫೆಕ್ಟ್, ಸರ್ಕಲ್ ಇರುತ್ತೆ. ಬಟ್ ವೆನ್ ಯು ಟೇಕ್ ಅ ಬಿಸ್ಕೆಟ್ ಪರ್ಫೆಕ್ಟ್ ಆಗಿ ನನಗೆ ಇದೇ ಶೇಪಲ್ಲಿ ಬರಲ್ಲ. ಎಲ್ಲ ನಿನ್ನತ್ರ ಇದೆಯಾ ಬಿಸ್ಕೆಟ್? ಓಕೆ, ಆಮೇಲೆ ಇನ್ನೇನು ಚೆಕ್ ಮಾಡಬೇಕು? ಹೇಳ್ತಾ ಇದ್ದೀನಿ ಅಷ್ಟೇ. ಸೊ BSI ಮೇನ್ ಚೆಕ್ ಮಾಡಲೇಬೇಕು. ಇನ್ವಾಯ್ಸ್ ತಗೊಳ್ಬೇಕು. ಯಾವಾಗಲೇ ಗೋಲ್ಡ್ ತಗೊಂಡ್ರು ಇನ್ವಾಯ್ಸ್ ತಗೊಂಡ್ಲೇಬೇಕು. ಒಂದು ಯೂಶಲಿ ನಾವ್ ಯಾವ ಜ್ಯುವೆಲ್ ಅಲ್ಲಿ ತಗೊಂಡಿರ್ತೀವಲ್ಲ ಅವ್ರದ್ದು ಕೋಡ್ ಇರುತ್ತೆ, ಅದು ಪ್ರಿಂಟ್ ಆಗಿರುತ್ತೆ. ಸೊ ಆ ಕೋಡ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಇಂಥ ಕಡೆನೆ ತಂದಿದ್ದಾರೆ ಅಂತ. ಬಟ್ ಸ್ಟಿಲ್ 916 ಚೆಕ್ ಮಾಡ್ಲೇಬೇಕು. ಮುಂಚೆ ಎಲ್ಲ ಯಾರು 916 ಚೆಕ್ ಮಾಡ್ತಾ ಇರ್ಲಿಲ್ಲ. BSI ಹಾಲ್ಮಾರ್ಕ್ ಯಾರು ಚೆಕ್ ಮಾಡ್ತಾ ಇರ್ಲಿಲ್ಲ. ಆಗೆಲ್ಲ ಹೆಂಗೆ ಅಂದ್ರೆ ಸ್ಟೋರ್ದು ಕೋಡ್ ಇರುತ್ತೆ, 3 ಲೆಟರ್ಸ್ ಇರುತ್ತೆ ಆಕ್ಚುಲಿ. ಆ ಕೋಡ್ ಪ್ರಿಂಟ್ ಮಾಡೋರು. ಆ ಕೋಡ್ ನೋಡ್ತಿದ್ದಂಗೆ ಓಕೆ ಇದು ಈ ಅಂಗಡಿ, ನಮ್ಮ ಅಂಗಡಿ ಇದೆ ಕೊಡಿ ಅಂತ ಅವರೇ ತಗೊಂಡ್ಬಿಡೋರು. ಈಗ ನೀನ್ ಮತ್ತೆ ವಾಪಸ್ ಹಾಕ್ಬೇಕಂದ್ರೆ BSI ಹಾಲ್ಮಾರ್ಕ್ ಇರ್ಲೇಬೇಕು. ಓಕೆ, ಸೊ ಸ್ಟೋರ್ ಟು ಸ್ಟೋರ್ ಪ್ಯೂರಿಟಿ ಡಿಫರ್ ಆಗುತ್ತಾ? ಇಲ್ಲ, BSI ಹಾಲ್ಮಾರ್ಕ್ ಇದ್ರೆ ಇಟ್ ಇಸ್ ಆಲ್ 916 ಎಲ್ಲ ಸೇಮ್ ಪ್ಯೂರಿಟಿ ಇರುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಅಲ್ವಾ? ಸೊ ಅಲ್ಲಿಂದ BSI ಹಾಲ್ಮಾರ್ಕ್ ಸೈನ್ ಬರೋದು ಅವರಿಗೆ. ಓಕೆ ಓಕೆ. ಸೊ ಅಲ್ಲಿಂದ ಸೀಲ್ ಬಂದಿದೆ ಅನ್ನೋದಾದ್ರೆ ಅದ್ರ 91.6% ಇದೆ ಅಂತ. ಇಲ್ಲ ಅನ್ನೋದಾದ್ರೆ 80% ಜ್ಯುವೆಲ್ರಿನೂ ಇರುತ್ತೆ, 75 ಇರುತ್ತೆ. ನಾವು 18 ಕ್ಯಾರೆಟ್ ಏನ್ ಹೇಳ್ತೀವಿ ಅದ್ರಲ್ಲಿ 75% ಅಷ್ಟೇ ಗೋಲ್ಡ್ ಇರುತ್ತೆ. ಅದಕ್ಕೆ ಯೂಶಲಿ 18 ಕ್ಯಾರೆಟ್ ನ ಡೈಮಂಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಡೈಮಂಡ್ ಅದು ರೋಸ್ ಗೋಲ್ಡ್ ಅಂತಾನೆ ಕರೀತಾರೆ ಅದನ್ನ. 18 ಕ್ಯಾರೆಟ್ ಅದ್ರಲ್ಲಿ 75% ಅಷ್ಟೇ. ಅದು ಕಡಿಮೆನೂ ಕೂಡ. 22 ಕ್ಯಾರೆಟ್ಗೆ ಬರೀ 75% ಗೋಲ್ಡ್ ಏನ್ ಪ್ರೈಸ್ ಐತೆ ಅದ್ರದ್ದು ಪೇ ಇರುತ್ತೆ ಅದರಲ್ಲಿ. ಈಗ ನಾನು ಡೈಮಂಡ್ ಒಂದು ಅವತ್ತು ನೋಡಿದ್ವಲ್ಲ, ಒಂದು ಇದು ಸರಕ್ಕೆ ಪೆಂಡೆಂಟು, ಅದರದ್ದು ಸರ ಗೋಲ್ಡು, ಪೆಂಡೆಂಟ್ ಡೈಮಂಡ್ ಅಂತ ಇತ್ತು. ಬಟ್ ನೀ ಹೇಳ್ದೆ ಅಲ್ಲ ಅವತ್ತು ಡೈಮಂಡ್ಗೆ ಅಷ್ಟು ರಿಟರ್ನ್ಸ್ ಇರೋದಿಲ್ಲ, ನೀನು ಸೆಲ್ ಮಾಡೋಕ್ಕೆ ಹೋದಾಗ ಅಷ್ಟೇ ಬರಲ್ಲ ಅಂತ. ಬಟ್ ಅದರಲ್ಲೂ 18 ಕ್ಯಾರೆಟ್ ಇದೆಯಲ್ಲ, ಆದ್ರೂ ಯಾಕೆ 18 ಕ್ಯಾರೆಟ್ ಗೋಲ್ಡ್ ರಿಟರ್ನ್ ಬರುತ್ತೆ ನನಗೆ? ಓಕೆ, ಡೈಮಂಡ್ ಪ್ರೈಸ್ ಗೋಲ್ಡ್ ಅಷ್ಟು ಇನ್ಕ್ರೀಸ್ ಡಿಕ್ರೀಸ್ ಆಗಲ್ಲ. ಆಯ್ತಾ? ಇಟ್ ಇಸ್ ಲೈಕ್ ಒಂದು ಸ್ಟ್ಯಾಂಡರ್ಡ್ ರೇಟ್ ಅಲ್ಲಿ ಮೂವ್ ಆಗುತ್ತೆ. ಆಮೇಲೆ ಡೈಮಂಡ್ಗೆ ರೀಸೇಲ್ ವ್ಯಾಲ್ಯೂ ಇಟ್ ಇಸ್ ಆಲ್ವೇಸ್ 80%, ಇಟ್ಸ್ ನಾಟ್ 100%. ಓಕೆ. ಇವಾಗ ನೀನು ತಗೊಳ್ಳೋವಾಗ 10,000 ತಗೊಂಡಿದ್ಯಾ, ನೀನು ಅದನ್ನ ಕೊಡಕ್ ಹೋದಾಗ ಅವ್ರು ನೀನು 8,000ಕ್ಕೆ ತಗೊಳ್ಳೋದು. ಸೊ ಡಿಪ್ರಿಷಿಯೇಟಿಂಗ್ ಅಸೆಟ್ ತರ ಆಗುತ್ತಾ? ಒಂದ್ ರೀತಿ ಹೌದು. ಓಕೆ, ಡಿಪ್ರಿಷಿಯೇಟಿಂಗ್. ಬಟ್ ಏನೋ ಡೈಮಂಡ್ ರೇಟ್ ಫುಲ್ ಚೆನ್ನಾಗಾಯ್ತು, ಹೈ ಆಯ್ತು ಅನ್ನೋದಾದ್ರೆ ಈಕ್ವಲ್ ಅಮೌಂಟ್ ಬರುತ್ತೆ. ಯೂಶಲಿ ವೆನ್ ಯು ಬೈ ಡೈಮಂಡ್
ಅದನ್ನ ಅವರು ಕಡಿಮೆಗೆ ತಗೊಳ್ಳೋದು. ಈಗ ಸಿಲ್ವರ್ ಜ್ಯುವೆಲ್ರಿನೂ ಟ್ರೆಂಡಿಂಗ್ ಅಲ್ಲಿ ಇದೆ. ಗೋಲ್ಡ್ ತರಾನೇ ಕಾಣುತ್ತೆ, ಆದ್ರೆ ಸಿಲ್ವರ್ ಜ್ಯುವೆಲ್ರಿ ಅದು ಅಷ್ಟೇನೆ. ನೀನ್ ತಗೊಳ್ಳೋವಾಗ ಏನ್ ಕೊಡ್ತೀಯಾ, ಅವ್ರು ರಿಟರ್ನ್ ರೀಸೇಲ್ ಮಾಡಕ್ ಹೋದಾಗ 20% ಕಡಿಮೆನೆ ತಗೊಳ್ಳೋದು ಅವರು. ನೀನ್ ಇವತ್ ತಗೊಂಡಿದ್ಯಾ ಸಿಲ್ವರ್ ಜ್ಯುವೆಲ್ರಿ, ನೀನ್ ಇವತ್ ತಗೊಂಡ್ ಬಂದೆ, ನಾಳೆ ನೀನು ಡಿಸೈನ್ ಇಷ್ಟ ಆಗ್ಲಿಲ್ಲ, ಗೋ ಅಂಡ್ ಗಿವ್ ಇಟ್ ಬ್ಯಾಕ್, ಅವ್ರು 20% ಕಡಿಮೆಗೆ ತಗೊಳ್ಳೋದು. ಜ್ಯುವೆಲ್ರಿ ಮಾತ್ರ, ಈ ಯುಟೆನ್ಸಿಲ್ಸ್ ಎಲ್ಲ ತಗೊಂತೀವಲ್ಲ ಸಿಲ್ವರ್ದು, ಅದ್ರಲ್ಲೂ ಸೇಮ್ ಯುಟೆನ್ಸಿಲ್ಸ್ಗೂ ಇದೆ, ಅದ್ರಲ್ಲೂ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಆಮೇಲೆ ಅದ್ರಲ್ಲೂ ಎಲ್ಲಾ ಸಿಲ್ವರ್ ಯುಟೆನ್ಸಿಲ್ಸ್ ಪ್ಯೂರ್ ಸಿಲ್ವರ್ ಇರಲ್ಲ, ಅದ್ರಲ್ಲೂ 70% ಸಿಲ್ವರ್ ಇರುತ್ತೆ, 80% ಸಿಲ್ವರ್ ಇರುತ್ತೆ. ಅಟ್ಲೀಸ್ಟ್ ನಮಗೆ ಗೋಲ್ಡ್ಗೆ ಟೆಸ್ಟಿಂಗ್ ಮಾಡ್ಕೊಟ್ಬಿಟ್ಟು ಒಂದ್ ಸರ್ಟಿಫಿಕೇಟ್ ಕೊಡ್ತಾರೆ ಇಷ್ಟೇ ಇದ್ದಿದ್ದು ಅಂತ. ಸಿಲ್ವರಿಗೆ ಏನು ಕೊಡಲ್ಲ, ಅವ್ರು ಸುಮ್ನೆ ಕಣ್ಣಲ್ಲಿ ನೋಡ್ಬಿಟ್ಟು ಇಷ್ಟೇ ಬರೋದು, ಈ ಐಟಮ್ ಇಷ್ಟೇ ಹಾಕದ್ ಇವ್ರು. ಈ ಕಾಲ್ ಚೈನ್ ಎಲ್ಲ ತಗೊಂಡ್ರೆ ನೀವು ಅದ್ರಲ್ಲಿ ಅವ್ರು ಹಾಕದೆ 70%. ಸಿಲ್ವರ್ ಅಲ್ಲಿ ನೀನ್ ಪ್ಯೂರ್ ತಗೊಂತೀಯ ಅನ್ನೋದಾದ್ರೆ ಅದ್ರಲ್ಲಿ ಬಾರ್ಸ್, ಅದ್ರಲ್ಲೂ 92.5 ಇವಾಗ ಬರ್ತಿದೆ. ಈ ಜ್ಯುವೆಲ್ರಿ ಎಲ್ಲ ಏನಿದೆ ಅದು 92.5. ಪ್ಯೂರ್ ಸಿಲ್ವರ್ ಬಾರ್ಸ್ ಬಂದ್ರು 999 ಪ್ಯೂರಿಟಿ. ಸೊ ಅದು 100% ವ್ಯಾಲ್ಯೂ ಬರುತ್ತೆ ನಿನಗೆ. ಅದರಲ್ಲೂ ಜ್ಯುವೆಲ್ರಿ ಮಾಡ್ತಾರಾ? 999 ಅಲ್ಲಿ ಮಾಡಲ್ಲ, 92.5 ಎಲ್ಲ ಮಾಡೋದು. ಅದು ಬೇಸಿಕಲಿ ಮಿಕ್ಸ್ ಮಾಡಿಲ್ಲ ಅಂದ್ರೆ ಶೇಪ್ ಬರಲ್ಲ. ಸೊ ಅದಕ್ಕೆ ಕಾಪರ್ ಜಿಂಕ್ ಅದೇನಾರ ಹಾಕಿದ್ರೇನೆ ಅವ್ರು ಅದನ್ನ ಮೋಲ್ಡ್ಸ್ ಅಲ್ಲಿ ಫಿಟ್ ಮಾಡಕ್ ಆಗೋದು, ಇಲ್ಲಾಂದ್ರೆ ಹರ್ಕೊಂಡು ಹೋಗುತ್ತೆ ಜ್ಯುವೆಲ್ರಿ, ಅಷ್ಟು ಸಾಫ್ಟ್ ಇರುತ್ತೆ ಚಿನ್ನ. ಅದಕ್ಕೆ 24 ಕ್ಯಾರೆಟ್ ಅಲ್ಲಿ ಮಾಡಕ್ ಆಗಲ್ಲ, ಈಸಿಲಿ ಬ್ರೇಕಬಲ್ 24 ಕ್ಯಾರೆಟ್ ಅಲ್ಲಿ ಮಾಡಿದ್ರೆ. ಸೊ ಈಗ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಈಗ ಹೇಳ್ತಾರಲ್ಲ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ, ಗೋಲ್ಡ್ ಇವತ್ತಲ್ಲ ನಾಳೆ ಆಗ್ಬರುತ್ತೆ, ಇನ್ವೆಸ್ಟ್ ಮಾಡು ಅಂತ. ಈ ಇವತ್ತಲ್ಲ ನಾಳೆ ಆಗ್ಬರುತ್ತೆ ಅನ್ನೋ ಸಿನಾರಿಯೋಸ್ ನೀನು ಯಾವ್ದಾದ್ರು ಕೇಳಿದ್ಯಾ? ಹೆಂಗೆ ಗೋಲ್ಡ್ ಹ್ಯಾಸ್ ಹೆಲ್ಪ್ಡ್ ಫ್ಯಾಮಿಲಿ? ಸುಮಾರು ಇದ್ದಾವೆ. ಸಿ ಫಾರ್ ಎಕ್ಸಾಂಪಲ್, ದರ್ ಇಸ್ ಅನ್ ಎಮರ್ಜೆನ್ಸಿ ಇನ್ ಅ ಫ್ಯಾಮಿಲಿ, ಮೆಡಿಕಲ್ ಎಮರ್ಜೆನ್ಸಿ, ನಿನ್ನ ಹತ್ರ ದುಡ್ಡಿಲ್ಲ, ನೀನ್ ಪ್ರಿಡಿಕ್ಟು ಮಾಡಿಲ್ಲ ಈ ತರ ಆಗತ್ತೆ ಅಂತ, ಪ್ರಿಡಿಕ್ಟು ಮಾಡಿಲ್ಲ, ಬೇಕಾದ ಏನೋ ಒಂದು ಆಗಿದೆ, ತುಂಬಾ ದುಡ್ಡು ಖರ್ಚಾಗುತ್ತೆ, ಗೋ ಕೀಪ್ ಯುವರ್ ಜ್ಯುವೆಲ್ರಿನು, ಇಮಿಡಿಯೇಟ್ಲಿ ದುಡ್ಡು ಕೊಡ್ತಾರೆ. ಪ್ರೊಸೆಸಿಂಗ್ ಎಲ್ಲ ಅಷ್ಟೊಂದು ಇಲ್ವೇ ಇಲ್ಲ, ಗೋಲ್ಡ್ ಲೋನ್ ತಗೊಳ್ಳೋದಕ್ಕಾಗ್ಲಿ ಅದಕ್ಕೆಲ್ಲ ಅಷ್ಟೊಂದು ಪ್ರಾಸೆಸಿಂಗ್ ಇಲ್ಲ. ಈಗ ನಾವೊಂದು ಹೋಮ್ ಲೋನ್ ಆಗ್ಲಿ ಕಾರ್ ಲೋನ್ ಆಗ್ಲಿ ವಿ ಹ್ಯಾವ್ ಟು ವೇಟ್ ಫಾರ್ 15 days. ಅದು ಅಪ್ರೂವ್ ಆಗಿ ಬಂದು ನಮ್ಮ ಅಕೌಂಟಿಗೆ ದುಡ್ಡು ಬರೋದಕ್ಕೆ ಅಟ್ಲೀಸ್ಟ್ 15 days ಮಾಡ್ಬೇಕು. ನಾಳೆ ಆಪರೇಷನ್ ಇದೆ, ನೀನು 15 ದಿನ ವೇಟ್ ಮಾಡ್ತೀಯಾ? ಆಗಲ್ಲ. ಜ್ಯುವೆಲ್ರಿ ಇದೆಯಾ, ನಿನಗೆ ಸೆಲ್ ಮಾಡಕ್ ಇಷ್ಟ ಇಲ್ಲ, ಪ್ಲೆಡ್ಜ್ ಮಾಡು, ಅಂಡ್ ಇಂಟ್ರೆಸ್ಟ್ ಕೂಡ ತುಂಬಾ ಮಿನಿಮಲ್ ಇದೆ. ಬಟ್ ಕೆಲವರು ಆರ್ಗ್ಯೂ ಮಾಡ್ತಾರಲ್ಲ, ಅದ್ರ ಬದಲು ಕ್ಯಾಶ್ ಇಟ್ಕೊಂಡಿದ್ರೆ ಕ್ಯಾಶ್ ಡೈರೆಕ್ಟ್ ಆಗಿ ಕೊಡ್ಬೋದಲ್ಲ ಅಂತ. ನಿನಗೆ ನಾಳೆ ಈ ತರ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ನಾನು ಹೋಗೋವಾಗ ನಂಗೆ ಆಕ್ಸಿಡೆಂಟ್ ಆಗುತ್ತೆ ನಂಗೆ ಗೊತ್ತಿತ್ತ? ಇಲ್ವಲ್ಲ, ಸಡನ್ ಆಗಿ ಆಯ್ತು, ಎಮರ್ಜೆನ್ಸಿ, ನನ್ಗೆ ಯಾರು ನಿಯರ್ ಬೈ ಇಲ್ಲ ದುಡ್ಡು ಕೇಳಕ್ಕೆ, ಏನ್ ಮಾಡ್ತೀಯ? ಆಮೇಲೆ ದುಡ್ಡು ಸುಮ್ನೆ ಹಂಗೆ ಇಡೋ ಬದಲು ಅಪ್ರಿಶಿಯೇಟ್ ಆಗ್ಲಿ ಅಂತ ಗೋಲ್ಡ್ ತಗೊಂಡ್ರೆ ನೀನ್ ಯೂಸ್ ಮಾಡ್ತಿದ್ಯಾ? ಕರೆಕ್ಟ್. ಸುಮ್ನೆ ಇಟ್ಟಿಲ್ಲ, ಸುಮ್ನೆ ದುಡ್ಡಾದ್ರೆ ಅದು ಅಲ್ಲೇ ಇರುತ್ತೆ, ಯೂಸ್ ಮಾಡ್ತಿಲ್ಲ. ಈ ಜ್ಯುವೆಲ್ರಿ ತಗೊಂಡ್ ನೀನ್ ಖುಷಿನೂ ಪಡ್ತಿದ್ಯಾ ಹಾಕೊಳ್ಳೋ ದಿನ ಅಂತ, ಕಷ್ಟಕ್ಕೂ ಆಯ್ತಾ? ಆತರ ಮನೆ ಕಟ್ತಿದ್ಯಾ, ಹೌಸಿಂಗ್ ಲೋನ್ ತಗೊಂಡಿದ್ಯಾ, ಅದ್ರ ಮೇಲೂ ಏನು ತಗೊಳಕ್ ಆಗ್ತಿಲ್ಲ, ಲಿಮಿಟ್ ಇದೆ, ಹಾಗೆ ಬರುತ್ತಲ್ಲ ಜ್ಯುವೆಲ್ರಿ. ಮಗನ್ ಮದ್ವೆ ಮಾಡ್ತಿದ್ಯಾ, ಆಗ್ಲೂ ನಿಂಗ ಮದ್ವೆಗೆ ಯೂಶಲಿ ಹುಡುಗನ್ ಬೇಕಾಗುತ್ತೆ, ಬಟ್ ಹುಡುಗನ್ ಅಪ್ಪ ಅಮ್ಮಂಗೆ ಏನ್ ಬೇಕಾಗಲ್ಲ, ಅವ್ರದ್ದು ಇಡ್ಬೋದಲ್ವಾ? ಅವ್ರದ್ದು ಪ್ಲಾಟ್ಸ್ ಮಾಡ್ಬಿಟ್ಟು ಏನೋ ಒಂದ್ ಮಾಡ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ ಪಟ್ಟಂತ ನಮಗೆ ತಲೆಗೆ ಬರೋದೇ ಜ್ಯುವೆಲ್ರಿ. ಲೈಕ್ ಅನ್ ಆಕ್ಚುಯಲ್ ಅಸೆಟ್. ಮನೆನೂ ಮಾರಕ್ಕಾಗಲ್ಲ ಆ ಟೈಮಲ್ಲಿ, ಎಮರ್ಜೆನ್ಸಿ ಮನೆ ಇದೆ, ಮನೆ ಮಾರಕ್ಕಾಗಲ್ಲ, ನೀನ್ ಇಮಿಡಿಯೇಟ್ಲಿ ಪರ್ಸನಲ್ ಲೋನ್ ಅಪ್ಲೈ ಮಾಡಿ ಬಂದ್ಬಿಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಆಗಿ ನೀನ್ ಇದನ್ನ ಕೊಟ್ರೆ ನನಗ್ ತಕ್ಷಣಕ್ಕೆ ದುಡ್ಡು ಬರುತ್ತೆ ಅನ್ನೋ ಚಿನ್ನ ಒಂದೇ. ಇನ್ ಯಾವ್ದಿದೆ? ಇನ್ ಯಾವ ಆಪ್ಷನ್ ಇಲ್ಲ. ಕಾರು ಬೈಕು ಎಲ್ಲ ಮಾರೋದಕ್ಕೂ ಟೈಮ್ ಆಗುತ್ತೆ, ಕಾರ್ಗೂ ಆಗತ್ತೆ, ಬೈಕ್ ಎಲ್ಲ ಟೈಮ್ ಹಿಡಿಸುತ್ತೆ. ಅದು ಜ್ಯುವೆಲ್ರಿ ಅಕಸ್ಮಾತ್ ಇನ್ ಕೇಸ್ ಇಟ್ ಇಸ್ ಅ ಸಂಡೇ ಅವರ ನ್ಯಾಷನಲ್ ಹಾಲಿಡೇ, ಯಾವ್ದು ಬ್ಯಾಂಕ್ಸ್ ಇಲ್ಲ, ಹೋಗಿ ಇಡಕ್ಕಾಗಲ್ಲ. ಎಷ್ಟೊಂದ್ ಜನ ಪಾನ್ ಬ್ರೋಕರ್ಸ್ ಇದಾರೆ, ಅವ್ರ ಹತ್ರ ಮಾಡ್ಬೋದು. ಬಟ್ ಅವ್ರ ಹತ್ರ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್, ಒಂದ್ ಚೂರ್ ಡಿಫ್ರೆನ್ಸ್ ಇರುತ್ತೆ ಕಂಪೇರ್ಡ್ ಟು ಬ್ಯಾಂಕ್ಸ್. ಬ್ಯಾಂಕ್ ಅಲ್ಲಾದ್ರೆ ಇಮಿಡಿಯೇಟ್ ಪ್ರೊಸೆಸ್ ಆಗುತ್ತೆ, ಇಮಿಡಿಯೇಟ್ಲಿ. ಅದಕ್ಕೂ ಕೆಲವೊಂದು ಪ್ರೊಸೆಸಿಂಗ್ ಫೀ ಇದೆ, ಆ ಪ್ರೊಸೆಸಿಂಗ್ ಫೀ ಎಲ್ಲ ಹಂಗೆ ತಕ್ಷಣ ಪೇ ಮಾಡಿಸ್ಕೊತಾರೆ. ಬಟ್ ನಿನಗೆ ವಿತಿನ್ 1 hour ದುಡ್ಡು ಸಿಕ್ಕುತ್ತೆ. ಸೊ ಈ ಲೆಟ್ಸೆ ತೊಗೊಳಕ್ಕೆ ಹೋಗ್ತಾರೆ ಈಗ ಪ್ಲೆಡ್ಜ್ ಮಾಡೋದಕ್ಕೆ. ಈ ಕೆಲವು ಇತ್ತೀಚೆಲ್ಲಿ ನಾವು ಇದೆಲ್ಲ ಕೇಳ್ಪಡ್ತಿದ್ದೀವಲ್ಲ, ಬ್ಯಾಂಕ್ ಅವರು ಏನೋ ಅದು ಮಾಡ್ತಾರೆ ಇದು ಮಾಡ್ತಾರೆ, ಆಮೇಲೆ ಪ್ಲೆಡ್ಜ್ ಇಡಕ್ಕೆ ಹೋಗ್ಬೇಕಾದ್ರೂ ಇನ್ನು ನಾನು
ಏನೋ ಅನಿವಾರ್ಯ ಟೈಮಲ್ಲಿ ಇಡಬೇಕಾಯಿತು. ಆವಾಗ ಕೆಲವ್ರು ಹೇಳಿದ್ರು ಏನು ಅವರು ಮೆಲ್ಟ್ ಮಾಡ್ಕೊಂಡ್ಬಿಟ್ರೆ ಅಂತೆಲ್ಲ. ಸೊ ಈ ಥರ ಏನು ಕಾಷನ್ಸ್ ತೊಗೋಬೇಕು ಇನ್ ವೆನ್ ವಿ ಆರ್ ಪ್ಲೆಡ್ಜಿಂಗ್ ಆಲ್ಸೋ ಆ್ಯಂಡ್ ವೆನ್ ವಿ ಆರ್ ಟೇಕಿಂಗ್ ಲೋನ್, ವೆನ್ ವಿ ಆರ್ ಕೀಪಿಂಗ್ ಇಟ್ ಇನ್ ಆ್ಯಸ್ ಎ ಸ್ಟೋರೇಜ್ ಫೆಸಿಲಿಟಿ, ಏನು ಕಾಷನ್ ತೊಗೋಬೇಕು ನಮ್ಮ ಗೋಲ್ಡನ್ನು ನಾವು ಸೇಫಾಗಿ ಇಟ್ಕೊಳ್ಳೋಕ್ಕೆ? ಜೆನ್ಯೂನ್ ಆಗಿ ಯಾರು ಮಾಡ್ತಾರಲ್ಲ ಅವ್ರು ಏನ್ ಮಾಡ್ತಾರೆ, ದೇ ರೈಟ್ ಎವ್ರಿಥಿಂಗ್. ನಮ್ಮ ಮುಂದೆನೆ ಎಲ್ಲ ವೇ ಮಾಡ್ತಾರೆ, ಯಾವ್ಯಾವ್ದು ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ನಮ್ಮ ಮುಂದೆನೆ ಎಲ್ಲ ವೇ ಮಾಡಿ ದೇ ಟೈಟ್ ನೀಟಾಗಿ ಟೈ ಮಾಡ್ತಾರೆ. ಟೈ ಮಾಡಿ ಒಂದು ಅವರಿಗೆ ಗೌರ್ಮೆಂಟ್ ಕಡೆಯಿಂದನೇ ಒಂದು ಇದು ಬಂದಿರುತ್ತೆ ಪ್ಯಾಕೇಜ್. ಅದು ಒಂದ್ಸಲಿ ಸೀಲ್ ಮಾಡಿದ್ರೆ ಓಪನ್ ಮಾಡಕ್ ಬರಲ್ಲ, ಆ ತರ ಪ್ಯಾಕೇಜ್ ಇರುತ್ತೆ, ಅವ್ರ ಹತ್ರನೇ ಇರುತ್ತೆ. ಅದ್ರ ಮೇಲೆ ಕೂಡ ಫುಲ್ ಡೀಟೇಲ್ಸ್ ಬರೀತಾರೆ, ಯಾವ್ಯಾವ ಜ್ಯುವೆಲ್ರಿ ಇದೆ. $1 ಇಟ್ರು ಕೂಡ $1, 1 ಪೆಂಡೆಂಟ್, 1 ಬ್ರೇಸ್ಲೆಟ್ ಎಲ್ಲ ಬರೀತಾರೆ. ಚೈನ್ ಜೊತೆಗೆ ನೀವು $1 ಇಟ್ರು ಬರೀತಾರೆ, ಚೈನ್ ಅಲಾಂಗ್ ವಿತ್ ಪೆಂಡೆಂಟ್, ಆಮೇಲೆ ಇಷ್ಟು ಗ್ರಾಮ್ ಇದೆ, ಇಷ್ಟಿಷ್ಟಿದೆ ಅಂತ ಬರ್ದು ನಮ್ಮ ಹತ್ರನೇ ಸಿಗ್ನೇಚರ್ ಹಾಕ್ಸಿ ಲಾಕರ್ ಅಲ್ಲಿ ಎತ್ತಿಡ್ತಾರೆ. ಈ ಸ್ಕ್ಯಾಮ್ಸ್ ಎಲ್ಲ ಏನಾಯ್ತು ಅಲ್ಲೆಲ್ಲೂ ಯೂಸ್ ಮಾಡಿಲ್ಲ ಆ ಪ್ಯಾಕೇಜಿಂಗ್. ನೀವು ನೋಟಿಸ್ ಮಾಡಿದ್ರೆ ಅವರು ಈ ಫುಲ್ ಕವರ್ಸ್ ಬರುತ್ತಲ್ಲ ಅದ್ರಲ್ಲಿ ಹಾಕಿದಾರೆ. ಆ ತರದ್ರಲ್ಲಿ ಯಾವ ಗೋಲ್ಡ್ ಲೋನ್ ಕೊಡೋರು ಹಾಕಲ್ಲ, ಬ್ಯಾಂಕ್ ಅವರು ಆ ತರದ್ರಲ್ಲಿ ಹಾಕಲ್ಲ. ಅವ್ರು ಹಾಕೋದು ಅವ್ರ ಹತ್ರ ಇರೋ ಒಂದ್ ಸಲಿ ಸೀಲ್ ಮಾಡಿದ್ರೆ ನೀನೇ ಅದನ್ನ ನಿನ್ ಕಣ್ಮುಂದೆನೆ ಓಪನ್ ಮಾಡಿ ವಾಪಸ್ಸು ಕೊಡ್ತಾರೆ. ಮತ್ತೆ ಇನ್ನೊಂದ್ ಏನ್ ಮಾಡ್ತಾರೆ, ಫೋಟೋ ತಗೊಳಕ್ ಬಿಡ್ತಾರೆ. ನಮಗೆ ನಾವ್ ಏನ್ ಕೊಟ್ಟಿದೀವಲ್ಲ ಅದು ಫೋಟೋ ತಗೊಳಕ್ ಬಿಡ್ತಾರೆ, ಆ ಫೋಟೋ ತಗೊಂಡ್ ಇಟ್ಕೋಬೇಕು. ಮತ್ತೆ ಇನ್ನೂ ಒಂದ್ ಏನಂದ್ರೆ ನಮ್ ಕಣ್ ಮುಂದೆನೆ ತೂಕ ಹಾಕುವಾಗ ನಾವಲ್ಲಿ ಚೆಕ್ ಮಾಡ್ಕೊಂಡಿರ್ತೀವಲ್ಲ, ಇದು ಯಾವ್ದಕ್ಕೆ ಸ್ಟೋರೇಜ್ ಅಲ್ಲಿ ಇಡ್ಬೇಕಾದ್ರೆ ಅಥವಾ ಪ್ಲೆಡ್ಜ್ ಮಾಡ್ಬೇಕಾದ್ರೆ ನಮ್ ಕಣ್ ಮುಂದೆನೆ ಅವ್ರು ವೇ ಮಾಡ್ತಾರಲ್ಲ, ವಾಪಸ್ ತಗೊಂಡ್ ಬರ್ತೀವಲ್ಲ ಅದನ್ನ ಚೆಕ್ ಮಾಡಿ ತರಬೇಕು. ಅದೇ ವೇಟ್ ಇದೆಯಾ ಅಲ್ಲಿ ಪ್ರತಿಯೊಂದ್ರದ್ದು ಬರ್ದಿರ್ತಾರೆ, ಅದೇ ವೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿನೇ ನಾವು ರಿಟರ್ನ್ ತರಬೇಕು. ಸ್ಟೋರೇಜ್ ಏನಾಗತ್ತೆ, ನಮಗೆ ಒಳಗಡೆ ನಾವು ಮಾತ್ರ ಹೋಗಕ್, ಅವ್ರ ಹತ್ರ ಒಂದ್ ಕೀ ಇರುತ್ತೆ, ನಮ್ಮ ಹತ್ರ ಒಂದ್ ಕೀ ಇರುತ್ತೆ. ಸೊ ಅವ್ರು ಯಾವ ಟೈಮಲ್ಲಿ ಡೂಪ್ಲಿಕೇಟ್ ಮಾಡ್ಕೋತಾರೆ ಹೇಳಕ್ಕಾಗಲ್ಲ. ಸೊ ಸ್ಟೋರೇಜು ಇವಾಗ ಅಷ್ಟು ಸೇಫ್ ಇಲ್ಲ. ಇವೊಂದು CC ಕ್ಯಾಮ್ರಾಗಳಿದಾವೆ, ಎಲ್ಲ ಇದ್ರೂ ಕೂಡ ಬ್ಯಾಂಕ್ಗಳಲ್ಲಿ ಏನ್ ಮಾಡ್ತಿದ್ದಾರೆ, ಯಾವ ತರ ಮ್ಯಾನೇಜರ್ಸ್ ಬರ್ತಿದ್ದಾರೆ ಅದು ಹೇಳಕ್ ಬರ್ತಿಲ್ಲ. ಮನೇಲಿ ಇಟ್ಕೊಳ್ಳೋದು ಒಂದ್ ರೀತಿ ಡೇಂಜರ್, ಬ್ಯಾಂಕಲ್ಲಿ ಇಡೋದು ಒಂದ್ ರೀತಿ ಡೇಂಜರ್ ಅನ್ನೋ ತರಾನೇ ಪೋಟ್ರೆ ಆಗ್ತಿದೆ. ಹೌದು. ಸೊ ಹೆಂಗೆ ಸ್ಟೋರೇಜ್ ಮಾಡ್ಕೊಳಕ್ಕಾಗೋದು ನಾವೀಗ? ಹುಷಾರಾಗಿ ನಾವಿರ್ಬೇಕು. ಡಿಜಿಟಲ್ ಗೋಲ್ಡ್ ಅದಕ್ಕೆ ಅಲ್ವಾ ಅಷ್ಟೊಂದು ಫೇಮಸ್ ಆಗ್ತಿರೋದು, ಬಿಕಾಸ್ ಫಿಸಿಕಲ್ ಇಲ್ಲ ಅದು. ಈಗ ಮನೆಯಲ್ಲಿ ಇಟ್ಕೋಬೇಕಂದ್ರೆ ಯಾವ ತರ ಏನ್ ಆಪ್ಷನ್ ಇರುತ್ತೆ? ಲಾಕರ್ ಅಥವಾ ಏನ್ ಮಾಡ್ಕೋಬಹುದು ಮನೆಯಲ್ಲಿ ನಾವು ಸೇಫ್ ಆಗಿ ಅದನ್ನ ಇಡಕ್ಕೆ? ಲಾಕರ್ಸ್ ಮನೆಯಲ್ಲೇ ಲಾಕರ್ ಎಲ್ಲಿ ಸಿಗುತ್ತೆ ಈ ತರ ಲಾಕರ್ಗಳು? ಆನ್ಲೈನ್ ಸಿಗುತ್ತೆ, ಆನ್ಲೈನ್ ಗಿಂತ ಗೋದ್ರೇಜ್ ತಗೊಳ್ಳೋದು ಬೆಟರ್. ಓಕೆ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಸ್ಪೇರ್ ಕೀಗಳು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಹೌದು. ಫಸ್ಟ್ ಆಫ್ ಆಲ್ ಸ್ಪೇರ್ ಕೀ ಇದೆ ಅಂತ ನೀನ್ ಇನ್ಫಾರ್ಮೇಶನ್ ಕೊಡೋರು ಯಾರು? ನಾವ್ ಅಲ್ಲೇ ಸ್ಟೋರ್ ಹೋಗಿ ನೋಡಿದ್ರೆ ನಾವ್ ಅವ್ರನ್ನ ವಿಚಾರಿಸಬಹುದು, ಎಷ್ಟು ಅದನ್ನು ಕೇಳ್ಬೇಕಾಗತ್ತೆ ನಾವು, ಎಷ್ಟು ಕೀಸ್ ಇದೆ, ಇನ್ ಮಿಕ್ಕಿದ ಕೀ ಯಾರ ಹತ್ರ ಇದೆ. ಒಂದೊಂದು ಲಾಕರ್ 3 ಕೀ ಇರುತ್ತೆ. ಓ ಸರಿ. ಆ ಕೀಸ್ ಎಲ್ಲ ಯಾರ ಹತ್ರ ಇದೆ ಅದೆಲ್ಲ ಕೇಳಿ ತಿಳ್ಕೊಂಡು ತಗೊಂಡ್ ಬರ್ಬೇಕು. ನಿಮಗೆ ಎಂತದ್ದು ಈ ನಂಬರ್ ಲಾಕ್ ಎಲ್ಲ ಬರುತ್ತೆ, ನಂಬರ್ ಲಾಕ್ ಇದ್ರು ಅದಕ್ಕೆ ಇನ್ನೊಂದು ಕೀನು ಇರುತ್ತೆ, ಅದನ್ನು ಕೇಳ್ಬೇಕು. ಡಿಜಿಟಲ್ ಇದೆ, ಫಿಂಗರ್ ಪ್ರಿಂಟ್ಸ್ ಇದೆ, ಅದೆಲ್ಲ ಇದ್ರು ಕೀನು ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿ ತಗೊಂಡ್ ಬರ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ, ನಾನು ಅರೌಂಡ್ 19-20 ಏಜಲ್ಲಿದ್ದಾಗ ಕಿವಿನ ತೆಗಿತಿದ್ದೆ ಗೋಲ್ಡು, ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಜೊತೆ ಇಡ್ತಿದ್ದೆ. ನನಗೆ ಅದ್ರದ್ದು ಅಷ್ಟು ಅಂದರೆ ನಾಟ್ ಬೈ ಕಾನ್ಷಿಯಸ್ ಇಡ್ತಿದ್ದು, ಆ ಟೈಮಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡ್ತಿದ್ದೆ. ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ಗೋಲ್ಡ್ ಎಫೆಕ್ಟ್ ಆಗುತ್ತಾ? ಆ್ಯಂಡ್ ಹೆಂಗೆ ಆ್ಯಕ್ಚುಲಾಗಿ ಗೋಲ್ಡ್ ಸ್ಟೋರ್ ಮಾಡಬೇಕು? ಆ್ಯಕ್ಚುಲಿ ಗೋಲ್ಡ್ನ ಸಿಲ್ವರ್ನ ಒಟ್ಟಿಗೆ ಇಡಬಾರ್ದು, ಒಟ್ಟಿಗೆ ಹಾಕ್ಕೋಬಾರ್ದು. ಯಾಕಂದರೆ ಸಿಲ್ವರ್ ವಿಲ್ ಈಟ್ ಗೋಲ್ಡ್. ಓಕೆ. ಅದು ಟಚ್ ಆಗ್ತಾ 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 ಏನಾಗುತ್ತೆ, ಸಿಲ್ವರ್ ಗೋಲ್ಡ್ ನ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಲ್ವರ್ ಜ್ಯುವೆಲ್ರಿ ಏನಿದೆ ಅದನ್ನೇ ಸಪ್ರೇಟ್ ಸ್ಟೋರ್ ಮಾಡಬೇಕು. ಆಮೇಲೆ ನಾರ್ಮಲ್ ಏನ್ ನಮ್ದು ಗೋಲ್ಡ್ ಏನಿದೆ ಅದನ್ನ ಹೇಗ್ ಸ್ಟೋರ್ ಮಾಡ್ಬೇಕು, ಒಂದು ಪ್ಲಾಸ್ಟಿಕ್ ಬಾಕ್ಸ್, ಆ ಬಾಕ್ಸ್ ಮೇಲೆ ಒಂದು ಕಾಟನ್ ಲೇಯರ್, ಅದ್ರ ಮೇಲೆ ಗೋಲ್ಡ್ ಜ್ಯುವೆಲ್ರಿ ತಂದಿದ್ಯಲ್ಲ. ಈ ತರ ಬಾಕ್ಸಸ್ ಇವಾಗ ಜ್ಯುವೆಲ್ರಿ ಸ್ಟೋರ್ಸ್ ಅಲ್ಲಿ ಕೊಡ್ತಿದ್ದಾರೆ. ಈ ಕರೆಂಟ್ಲಿ ಇದೆಲ್ಲ ಕಾಟನ್ದು, ನೋಡೇ ಇಲ್ಲ ಇವೆಲ್ಲ. ಇದು ಕಾಟನ್ದು, ಇದರಲ್ಲಿ ದೊಡ್ಡದೆಲ್ಲ ಸ್ಟೋರ್ ಮಾಡಿ ಇಡ್ಬೋದು. ಇದೇನು ಸ್ಟಿಕ್ ಆಗ್ಬಿಟ್ಟಿದೆ, ಸ್ಟಿಕ್ ಆಗಿರುತ್ತೆ. ಕಾಟನ್ ಬಟ್ಟೆ ಸ್ಟಿಕ್ ಆಗಿದೆಯಾ? ಹೌದು, ಬಟ್ಟೆ ಸ್ಟಿಕ್ ಆಗಿರುತ್ತೆ. ಸೊ ಇದು ಮೇಲೇನು ಕವರ್ ಆಗುತ್ತೆ, ನೀಟ್ ಆಗಿರುತ್ತೆ, ಡ್ಯಾಮೇಜಸ್ ಏನು ಆಗಲ್ಲ. ಹಂಗಂತ ಒಂದ್ರ ಮೇಲೆ ಒಂದು ಇಡಬಾರ್ದು. Okay. One box is meant only for 1 or 2.
ಓಕೆ, ಇದು ಸಿಗುತ್ತಲ್ವಾ ಇದು ಆನ್ಲೈನಲ್ಲೂ? ಆನ್ಲೈನಲ್ಲಿ ಈ ತರ ಸಿಕ್ಕಲ್ಲ, ಬಟ್ ನಿಮ್ಗೆ ಯಾರಾದ್ರೂ ಜ್ಯುವೆಲ್ರಿ ಅವರು ಪರಿಚಯ ಇದ್ರೆ ಸಿಕ್ಕತ್ತೆ. ಸೊ ಅಲ್ಲಿ ಅವ್ರ ಹತ್ರ ಕೇಳಿ 1-2 ಎಕ್ಸ್ಟ್ರಾ ಇಸ್ಕೊಂಡ್ ಬರ್ಬೋದು. ಸೊ ಈ ತರ ಸಿಕ್ಕಿಲ್ಲ ಅಂತ ಅಂದ್ರೆ ಈ ತರ ಸಿಕ್ಕಿಲ್ಲ ಅಂತಂದ್ರೆ ಈ ತರ ಪ್ಲಾಸ್ಟಿಕ್ ಬಾಕ್ಸ್ ಆದ್ರೂ ಸಿಕ್ಕುತ್ತೆ. ಈ ಪ್ಲಾಸ್ಟಿಕ್ ಬಾಕ್ಸಿಗೆ 1 ಲೇಯರ್ ಫುಲ್ ಕಾಟನ್, ರೋಲ್ ಕಾಟನ್ ಬರುತ್ತಲ್ಲ, ಆ ರೋಲ್ ಕಾಟನ್ ಫುಲ್ 1 ಲೇಯರ್ ಹಾಕಿ ಅದ್ರ ಮೇಲೆ ಇಟ್ಬಿಟ್ಟು ಕ್ಲೋಸ್ ಇಟ್, ಆರ್ ಕಾಟನ್ ಬಟ್ಟೆ ಕರ್ಚೀಫ್ ಆ ಥರದ್ದು ಏನಾದ್ರು ಇರುತ್ತಲ್ಲ ಅದನ್ನ ಹಾಕಿ ಅದ್ರ ಮೇಲೆ ಮತ್ತೆ ಕಾಟನ್ ಕವರ್ ಮಾಡಿ ಇಟ್ರೆ ಇರುತ್ತೆ. ಈ ಬರೀ ಪ್ಲಾಸ್ಟಿಕ್ ಬಾಕ್ಸ್ ಇಟ್ರೆ ಅದು ಇಡೋ ಹಾಗಿಲ್ಲ, ಅದು ರಿಯಾಕ್ಟ್ ಆಗ್ಬಿಡುತ್ತೆ ಗಾಳಿಗೆ ಎಲ್ಲ. ಓಕೆ. ಆಮೇಲೆ ಅದು ನಾವೇನಾದ್ರೂ ಸ್ಟೋನ್ಸ್ ಎಲ್ಲ ಹಾಕಿರ್ತೀವಲ್ಲ, ಪರ್ಫ್ಯೂಮ್ ಎಲ್ಲ ಹಾಕೊಂಡಿರ್ತೀವಲ್ಲ, ನೀವು ಬರೀ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಹಂಗೆ ಇಟ್ಬಿಟ್ರೆ ಅದೆಲ್ಲ ಕಪ್ ತಿರ್ಗೋ ಚಾನ್ಸಸ್ ಇರುತ್ತೆ. ಸ್ಟೋನ್ಸ್ ಎಲ್ಲ ಸುತ್ತಲೂ ಕಪ್ ತಿರುಗ್ಬಿಡುತ್ತೆ. ಇದು ದೊಡ್ಡದನ್ನೆಲ್ಲ ಹಾಕೊಳಕ್ಕೆ. ಇನ್ ಕೇಸ್ ಯು ಹ್ಯಾವ್ ಸ್ಮಾಲ್ ಒನ್ಸ್, ಅದಕ್ಕೆ ಈ ತರ ಇಟ್ಕೋಬಹುದು. ಇಲ್ಲೆಲ್ಲ ಚೈನ್ಸ್, ಚಿಕ್ಕ ಚೈನ್ಸ್ ಹಾಕೋಬಹುದು. ಇಲ್ಲೆಲ್ಲ ಗೋಲ್ಡ್ ಇದ್ರಲ್ಲಿ ಇಡ್ಬೋದಾ? ಇದು ಲೆದರ್. ಓಕೆ, ಹೇಳಿದ್ಲಾ? ಇಲ್ಲೆಲ್ಲ ಚೈನ್ಸ್ ಹಾಕೋಬಹುದು, ಮತ್ತೆ ಇಲ್ಲೆಲ್ಲ ಉಂಗ್ರಗಳು ಹಾಕೋಬಹುದು. ಇಲ್ಲೆಲ್ಲ ಚಿಕ್ಕ ಇಯರಿಂಗ್ಸ್ ಅದು ಹಾಕೋಬಹುದು. ಮತ್ತೆ ಇಲ್ಲಿ ಕೂಡ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇದೆ. ಸಿಲ್ವರ್ ಒಂದ್ ಕಡೆ, ಗೋಲ್ಡ್ ಎಲ್ಲ ಒಂದೊಂದ್ ಕಡೆ, ಬ್ಯಾಂಗಲ್ ಅವೆಲ್ಲ ಹಾಕೋಬಹುದು. ಓಕೆ, ಐ ಥಿಂಕ್ ಅದು ದಟ್ ಕಾಟನ್ ಡಬ್ಬ ವಾಸ್ ವೆರಿ ಇದು ಚಿಕ್ಕದಕ್ ಮಾತ್ರ. ಲೈಕ್ ನಾವು ಡೈಲಿ ಚೇಂಜ್ ಮಾಡ್ತಿರ್ತೀನಿ. ಉಂಗ್ರ ಎಲ್ಲ ಇದ್ರಲ್ಲಿ ನೀಟಾಗಿ ಇಟ್ಕೋಬಹುದು, ಮಿಕ್ಸಪ್ ಆಗಲ್ಲ, ಒಂದಕ್ಕೊಂದು ಸಿಗಾಕೊಳ್ಳಲ್ಲ, ಆಮೇಲೆ ಇದಾಗಲ್ಲ, ಕಳ್ಕೊಳ್ಳೋ ಚಾನ್ಸಸ್ ಕಡಿಮೆ. ಈಗ ಒಂದ್ ಪಿಕ್ ಮಾಡಕ್ ಹೋಗಿ ಇನ್ನೊಂದು ಬಿದೋಗುತ್ತೆ. ಅದೇ ಕೆಲವು ಸಲ ಟೈ ಆಗ್ಬಿಡುತ್ತೆ, ಸರದ್ದು ಎಲ್ಲ, ಚೈನ್ ಮತ್ತೆ ಉಂಗ್ರ ಓಲೆ ಎಲ್ಲ ಮಿಕ್ಸಪ್ ಆಗ್ಬಿಡುತ್ತೆ, ಟ್ಯಾಂಗಲ್ ಆಗುತ್ತೆ, ಅದೆಲ್ಲ ಇದ್ರಲ್ಲಿ ಆಗಲ್ಲ. ಸೊ ಈಗ ಕ್ವಿಕ್ ಸಿಪ್ ರೌಂಡ್ ಅಂತ ಒಂದು ಕ್ವೆಶ್ಚನ್ಸ್ ಕೇಳ್ತೀನಿ, 1 or 2 words ಅಲ್ಲಿ ಆನ್ಸರ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್, ಗೋಲ್ಡ್ ಆಸ್ ಜ್ಯುವೆಲ್ರಿ ಆರ್ ಗೋಲ್ಡ್ ಆಸ್ ಇನ್ವೆಸ್ಟ್ಮೆಂಟ್? ಜ್ಯುವೆಲ್ರಿ. And if someone has 10,000 today, buy gold or start SIP? Start SIP. Okay, smart. One biggest Indian mistake while buying gold? Treating jewelry as investment. ಯಾಕೆ ಇವಾಗಷ್ಟೇ ಹೇಳಿದ್ವಲ್ಲ ಇನ್ವೆಸ್ಟ್ಮೆಂಟ್ ಅಂತ? Jewelry is never considered investment. ಹಂಗೆ ಅದ ಮೈಂಡ್ ಸೆಟ್ ಇಂದ ತಗೋಬಾರ್ದು ಅಂತ. ನಾನು ಇದನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೋತೀನಿ ಅಂತ ತಗೋಬಾರ್ದು. ಓಕೆ, ಫಿಸಿಕಲ್ ಗೋಲ್ಡ್ ಆರ್ ಡಿಜಿಟಲ್ ಗೋಲ್ಡ್? ಫಿಸಿಕಲ್ ಗೋಲ್ಡ್. ಟೆಂಪಲ್ ಜ್ಯುವೆಲ್ರಿ ಆರ್ ಮಿನಿಮಲಿಸ್ಟಿಕ್ ಎವ್ರಿಡೇ ಜ್ಯುವೆಲ್ರಿ? ಮಿನಿಮಲಿಸ್ಟಿಕ್ ಎವ್ರಿಡೇ. ಐ ಥಾಟ್ ನೀವು ಹೆವಿ ಜ್ಯುವೆಲ್ರಿ ಇಷ್ಟ ಅಂತ. ಹೆವಿ ಜ್ಯುವೆಲ್ರಿ ಇಷ್ಟ, ಬಟ್ ಡೈಲಿ ಹಾಕೊಳಕ್ ಆಗಲ್ವಲ್ಲ. ಹಂಗೆ. ಇಫ್ ಬೈಯಿಂಗ್ ಗೋಲ್ಡ್ ಫಾರ್ ಚಿಲ್ಡ್ರನ್ ಆಕ್ಚುಲಿ ಅ ಸ್ಮಾರ್ಟ್ ಫೈನಾನ್ಷಿಯಲ್ ಡಿಸಿಷನ್, ಇಸ್ ಬೈಯಿಂಗ್ ಗೋಲ್ಡ್? Sometimes. Okay. If someone has zero savings, should gold still be a part of the plan? No. For plan ashte. Plan, zero Not savings? No. Gold during weddings, emotional purchase or financial burden? Both. ಹೇಳಕ್ಕಾಗಲ್ಲ. ಬೇಕೇ ಬೇಕು ಅನ್ನೋದಿರುತ್ತೆ, ಸೊಸೈಟಿ ಪ್ರೆಷರ್ ಇರುತ್ತೆ, ಬಟ್ ಅದೇ ಟೈಮ್ ಮದ್ವೆ ಆಗ್ತಿರ್ತಾರೆ, ಬೇರೆ ಖರ್ಚು ಇರುತ್ತೆ. ಹೌದು. ಗೋಲ್ಡ್ ಲೋನ್ ಇನ್ ಎಮರ್ಜೆನ್ಸಿ, ಸ್ಮಾರ್ಟ್ ಮೂವ್ ಆರ್ ರಿಸ್ಕಿ ಹ್ಯಾಬಿಟ್? ಸ್ಮಾರ್ಟ್ ಮೂವ್. ಒನ್ ಮಿತ್ ಅಬೌಟ್ ಗೋಲ್ಡ್ ಯು ವಿಶ್ ಇಂಡಿಯನ್ಸ್ ವುಡ್ ಸ್ಟಾಪ್ ಬಿಲೀವಿಂಗ್? ಗೋಲ್ಡ್ ತಗೊಂಡ್ಬಿಟ್ರೆ ಫುಲ್ ರಿಚ್ ಆಗ್ಬಿಡ್ತೀವಿ. ಇಲ್ಲ, ಸ್ಲೋ ಆಗಿ ಆಗ್ತೀರಾ. ಓಕೆ, ಸ್ಲೈಟ್ಲಿ ಫನ್, ಮದರ್ ಇನ್ ಲಾ ಗಿಫ್ಟೆಡ್ ಜ್ಯುವೆಲ್ರಿ ಆರ್ ಸೆಲ್ಫ್ ಬಾಟ್? ಸೆಲ್ಫ್ ಬಾಟ್. ಆಲ್ವೇಸ್. ಇಂಡಿಪೆಂಡೆಂಟ್ ಅನ್ಸುತ್ತಲ್ಲ, ಎಸ್ಪೆಷಲಿ ಫಾರ್ ಅಸ್ ವುಮೆನ್. ನಮಗೆ ಫೀಲ್ ಅನ್ಸುತ್ತೆ, ನಾನು ಆನ್ ಮಾಡಿ ತಗೊಂಡಿದ್ದೀನಿ, ಅದ್ರ ಮೇಲೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಎಮೋಷನ್ ಇರುತ್ತೆ. ನಾನು ಆಕ್ಚುಲಿ ತಗೊಂಡಾಗ ಎಲ್ರಿಗೂ ಹೋಗಿ ತೋರಿಸಿದ್ದೆ, ನಾನೇ ತಗೊಂಡಿದ್ದು, ನೋಡಿ ನೋಡಿ ಅಂತ. ಆಮೇಲೆ ದೃಷ್ಟಿ ಆಯ್ತು, ಅದು ಬೇರೆ ವಿಷಯ. ಒನ್ ಗೋಲ್ಡ್ ರೂಲ್ ಎವ್ರಿ ಮಾಮ್ ಶುಡ್ ಟೀಚ್ ದೇರ್ ಕಿಡ್ಸ್ ಅಬೌಟ್ ಮನಿ? ಡೈವರ್ಸಿಫಿಕೇಶನ್ ಇನ್ ಇನ್ವೆಸ್ಟ್ಮೆಂಟ್. ಒಂದೇ ಕಡೆ ಎಲ್ಲ ಹಾಕ್ಬೇಡಿ. ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ದ ಸೇಮ್ ಬಾಸ್ಕೆಟ್. Gold bangles or gold coins for long term savings? For long term, gold coins. Okay. If gold price drops tomorrow, ನೀನು ಹೋಗಿ ತಗೊಂತೀಯ ಜ್ಯುವೆಲ್ರಿ? ಇಲ್ಲ, ಆರಾಮಾಗಿ ಚಿಲ್ ಮಾಡ್ತೀನಿ, ರಿಲ್ಯಾಕ್ಸ್. Is gold actually a good hedge against inflation or just a tradition? It is a good hedge, but ಅದಕ್ಕೂ ಮೀರಿದ್ದು ತುಂಬಾ ಇದಾವೆ. ಆ ಥರ ನೋಡಕ್ ಹೋದ್ರೆ ಟ್ರೆಡಿಷನಲ್ ಹೌದು, ಬಟ್ ಫಿನಾನ್ಷಿಯಲಿ ಎಕನಾಮಿಕಲಿ ಆಲ್ಸೋ ಇಟ್ ಇಸ್ ವರ್ತ್. ಓಕೆ, ಸರಿ. ಈಗ ಲಾಸ್ಟಾಗಿ ಕ್ಲೋಸಿಂಗಲ್ಲಿ ಎಷ್ಟು ಬರ್ಕೊಡ್ತೀಯ ನಿನ್ನ ಗೋಲ್ಡ್? ನನಗೆ ಹೇಳು. ಇರೋದೆಲ್ಲ ನಿಂದೆ. ನಾಮಿನಿ ಹಾಕಿದ್ಯಾ ನನಗೆಲ್ಲ? ಅದಕ್ಕೂ ಲೋನ್ಗೆ ಹಾಕಿನಿ.
ನಿನ್ನ ನಂಬರ್ ಕೊಟ್ಟಿರೋದು ಲೋನ್ಗೆ. ಓಕೆ, ಐ ಥಿಂಕ್ ವಿತ್ ದಟ್ ವಿ ಕಮ್ ಟು ಎನ್ ಎಂಡ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇದರಲ್ಲೆಲ್ಲ ಏನು ಶೇರ್ ಕೇಳಬೇಡ ನನಗೆ. ಇದೆಲ್ಲ ಪೇ ಮಾಡ್ಬಿಟ್ಟು ಸಾಕು. ಓಕೆ, ಡನ್. ಡನ್.